ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಏನು ವಿಡಿಯೋ ಅಂದರೆ ಡೈಲಿ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಬೆಳಗ್ಗೆ ತುಂಬ ಬ್ಯುಸಿ ಇರೋ ಕಾರಣದಿಂದ ನಾನು ಇಂಟ್ರೋ ತೊಗೊಳಕ್ಕಾಗಿಲ್ಲ. ಇವಾಗ ಇಂಟ್ರೋ ತೊಗೊತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇದೆ, ಸೊ ಪ್ಲೀಸ್ ಕ್ಲಿಕ್ ಮಾಡಿ. ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಬೆಳಗ್ಗೆ ಎಲ್ಲ ಏನೇನು ವೀಡಿಯೋಸ್ ತೊಗೊಂಡಿದ್ದೀನಿ ಸ್ವಲ್ಪ ಸ್ಮಾಲ್ ಕ್ಲಿಪ್ಸ್ ಇದೆ, ಸೊ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸೊ ಬೆಳಗ್ಗೆ ಎದ್ದು ವಿಷನ್ ರೆಡಿ ಮಾಡೋದೇ ಒಂದು ಬಿಗ್ ಟಾಸ್ಕ್ ಆಗಿರುತ್ತೆ. ಸೊ ವಿಷನ್ನೆಲ್ಲ ಸ್ಕೂಲಿಗೆ ರೆಡಿ ಮಾಡಿ ಬಾಕ್ಸಿಗೆ ಟೊಮೆಟೊ ಬಾತ್ ಮಾಡಿದ್ದೆ. ಸೊ ಅದನ್ನೆಲ್ಲ ನಾನು ಟಿಫನ್ ಬಾಕ್ಸಿಗೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಸೊ ಅವಳು ಬಾಕ್ಸ್ ಪ್ಯಾಕ್ ಮಾಡಿದ್ಮೇಲೆ ನೆಕ್ಸ್ಟ್ ಅವಳಿಗೆ ತಿನ್ನಿಸೋದು ತುಂಬಾ ಬೆಳಗ್ಗೆ ಹೊತ್ತು ಕಷ್ಟ, ಯಾಕಂದರೆ ತಿನ್ನಲ್ಲ ಬೇಡ ಅಂತ ತುಂಬ ಹಠ ಮಾಡ್ತಾಳೆ. ಅದರಲ್ಲೂ ಒಂದು 2 ಸ್ಪೂನ್ ತಿನ್ಬಿಟ್ಟು ಸಾಕು ಅಂತ ಅಂದ್ಲು. ಹಾಗೆ ನಮ್ಮ ಭಾವನ ಮಗಳು ಬರ್ಡೇ ಇತ್ತು. ಸೊ ಸಿಂಪಲಾಗಿ ಮನೇಲೇ ಸೆಲೆಬ್ರೇಷನ್ ಮಾಡಿದ್ಲು. ಅಲ್ಲಿ ಹೋದಾಗ ಸ್ವಲ್ಪ ವ್ಯಾನ್ ಮಿಸ್ ಆಯಿತು, ಟೈಮ್ ಆಗೋಯಿತು ಅಂತ ಸೆಲೆಬ್ರೇಷನ್ ಎಲ್ಲ ಮುಗಿಯೋಷ್ಟರಲ್ಲಿ. ಆಮೇಲೆ ಸರಿ ಅಂತ ನಮ್ಮದು ರಿಲೇಷನ್ ಅವ್ರದ್ದೇ ಆಟೋ ಇತ್ತು, ಸರಿ ಅದರಲ್ಲಿ ಆಟೋದಲ್ಲಿ ಬಿಡ್ತೀನಿ ಅಂತ ಅಂದ್ಬಿಟ್ಟು ವಿಶುನ ಮತ್ತು ಮಕ್ಕಳನ್ನೆಲ್ಲರನ್ನೂ ಆಟೋದಲ್ಲೇ ಬಿಟ್ಟರು ನಮ್ಮ ಭಾವ. ವಿಶು ಸ್ಕೂಲ್ಗೆ ಹೋದ್ಮೇಲೆ ನನಗೆ ಆ್ಯಕ್ಚುಲಿ ಕೆಲಸ ಸ್ಟಾರ್ಟ್ ಮಾಡೋಕ್ಕಾಗೋದು. ಅವಳು ಇರೋವರೆಗೂ ಯಾವ ಕೆಲಸನೂ ಆಗೋಲ್ಲ. ಅವಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ. ಆಮೇಲೆ ಗುರುವಾರ ಆಗಿರೋದ್ರಿಂದ ನಾನು ಮನೆ ಕೆಲಸ ಎಲ್ಲ ಮಾಡಿ ಬೇಗ ಪೂಜೆ ಮಾಡೋಣ ಅಂತೆಲ್ಲ ಪೂಜೆ ಮಾಡ್ಕೋತಾ ಇದ್ದೀನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಜೊತೆ ಶಾರಿಕಾ ಕೂಡ ಇದ್ದಾಳೆ. ಅವಳು ನಾನು ಪೂಜೆ ಮಾಡಲಿ ಅಥವಾ ಏನೇ ಮಾಡಲಿ ಎಲ್ಲದರಲ್ಲೂ ನನ್ನ ಜೊತೆನೇ ಇರ್ತಾಳೆ. ಮಕ್ಕಳು ಯಾವ ಥರ ಅಮ್ಮಂದಿರನ್ನ ನೋಡಿ ಕಲ್ತ್ಕೊತಾರೆ ಅಂತ ಅನ್ನೋದು ಇದೊಂದು ಬೆಸ್ಟ್ ಎಕ್ಸಾಂಪಲ್. ಯಾಕಂದರೆ ಶಾರಿಕಾ ನಾನು ಏನೇ ಮಾಡಿದ್ರು ಅದೇ ಥರ ನೋಡ್ಕೊಂಡು ಅದನ್ನೇ ಕಾಪಿ ಮಾಡ್ತಾಳೆ. ಇವಾಗ ನಾನು ಪೂಜೆ ಮಾಡ್ಬೇಕಂದ್ರೆ ನನ್ನ ಕೈ ಇಟ್ಕೊಂಡು ಪೂಜೆ ಮಾಡೋದು, ಇವಾಗ ಬೊಟ್ಟಿಕ್ಕೊಬೇಕಾದ್ರೆ ನನಗೂ ಅದೇ ಥರ ಅರ್ಶಿನ ಕುಂಕುಮ ಇಡು ಅನ್ನೋದು, ಇದೆಲ್ಲ ಸೇಮ್ ನಾವು ಹೆಂಗೆ ಮಾಡ್ತೀರೋ ಅದೇ ಥರ ಮಾಡ್ಕೋತಾಳೆ. ಇವಾಗ ಅವಳು ತಾಯ್ತಾಗ ಅರ್ಶಿನ ಕುಂಕುಮ ಇಡು ಅಂತ ಕೇಳ್ಕೊತಾಳೆ. ಇಲ್ಲಿ ಕೆನ್ನೆ ತೋರಿಸ್ತಾ ಇದೆಯಲ್ಲ, ಅರ್ಶಿನ ಇಕ್ಬೇಕೇನಾ? ಅರ್ಶಿನ ಇಕ್ಬೇಕಾ? ಇಕ್ಬೇಕಾ? ನಿನ್ನ ಇದು ಇಕ್ಬೇಕಾ? ಇದು ಎಲ್ಲಿ ಇಕ್ಬೇಕು? ಎಲ್ಲಿ ಇಕ್ಬೇಕು ಇದನ್ನ? ಇಲ್ಲಿ ಇಕ್ಬೇಕಾ? ಬೇಡಮ್ಮ. ಇಕ್ದೆ ಸಾಕಾ? ಇದಾ ಎಲ್ಲಿ ಇಕ್ಬೇಕು? ಅಲ್ಲಿ ಇಕ್ಕಿದ್ದೀನಿ ಸಾಕಾ? ನಾನು ತಾಳಿಗೆ ಅರ್ಶಿನ ಕುಂಕುಮ ಇಕ್ಕೊಂಡೋದ್ರಿಂದ ಅವಳು ನನಗೂ ಅರ್ಶಿನ ಕುಂಕುಮ ಇಕ್ಕೋ ತಾಯ್ತಾಗೆ ಅಂತ ಕೇಳ್ಕೊತಿದ್ಲು. ಹಾಗೆ ಮಂಗಳಾರತಿ ಎಲ್ಲ ಮುಗಿಸಿ ಮಗುಗೂ ಮಂಗಳಾರತಿ ಕೊಟ್ಟು ಮಂಗಳಾರತಿ ತಗೋ 2 ಕೈಲಿ ನಾನು ಹಿಂಗೆ ಹೀಗೆ ನಾವು ಪೂಜೆ ಎಲ್ಲ ಮುಗಿಸಿದ್ರಿ ಫ್ರೆಂಡ್ಸ್. ಮನೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಳ್ತಾ ಇದ್ದೀರಿ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನು ವಿಶು ಬೇರೆ ಸ್ಕೂಲ್ಗೆ ಹೋಗಿದ್ದಾಳೆ, ಅವನು ಕರ್ಕೊಂಬಂದಿನೇ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ಸೊ ಸಂಜೆಯವ್ರು ಫ್ರೀ ಇರೋದ್ರಿಂದ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೋಸ್ಕರ ಇವಾಗ ವಿಶುನ ಸ್ಕೂಲಿಂದ ಕರ್ಕೊಂಬರೋಣ ಅಂತ ಹೊಟ್ಟಿದ್ದೀವಿ. ಇದು ನಮ್ಮೂರಿನ ದೇವಸ್ಥಾನ, ಅಕ್ಕಯ್ಯಮ್ಮ ದೇವರು ಮತ್ತು ಮುನೇಶ್ವರ ಸ್ವಾಮಿ ನೆಲೆಸಿರುವಂಥ ಜಾಗ. ಮತ್ತು ಇದು ನಮ್ಮೂರಿನ ಅರಳಿಕಟ್ಟೆ. ಇವಾಗ ವಿಶುನ ಸ್ಕೂಲ್ ಹತ್ರ ಹೋಗಿ ಅವಳನ್ನ ಕರ್ಕೊಂಬಂದು ಆಮೇಲೆ ರೆಡಿ ಮಾಡಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು. ಯಾರಿದು ನಾಯಿ ಆಯ್ತಾ? ಬಾಲ ಅಲರ್ಸ್ತಿತ್ತಾ? ಸೊ ಫ್ರೆಂಡ್ಸ್, ಇವಾಗಷ್ಟೇ ವಿಷನ್ ಕರ್ಕೊಂಬಂದು ಸ್ಕೂಲಿಂದ ರೆಡಿ ಮಾಡಿ ಇವಾಗ ನೋಡಿ. ಸೊ ನಾವು ಇವಾಗ ನಾವು ರೆಡಿ ಆಗ್ಬಿಟ್ಟು ವಿಷನ್ ರೆಡಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಯ್ ಬರ. ಫೈನಲಿ ದೇವಸ್ಥಾನ ರೀಚ್ ಆದ್ರಿ ಗೈಸ್. ಇದು ಎಂಟ್ರೆನ್ಸ್. ಇದೆಲ್ಲ ಪೂಜೆ ಸಾಮಾನೆಲ್ಲ ಕೊಡ್ತಾರೆ.
ಇಲ್ಲೇ ಎಂಟ್ರೆನ್ಸ್ ಮೆಟ್ಲೆಕ್ಬಿಟ್ಟು ಹೋಗ್ಬೇಕಂದ್ರೆ ಇಲ್ಲಿಂದ ಹೋಗ್ಬೇಕು. ಫಸ್ಟ್ ಪೂಜೆ ಸಾಮಾನು ತಗೊಂಬೋಣ ಬನ್ನಿ. ಇಲ್ಲಿಂದ ಮೆಟ್ಲೆಕ್ಕದು, ಯಾರಾದರೂ ಇವಾಗ ಮೆಟ್ಲೆಕ್ಬೇಕು ಅಂತ ಅಂದ್ಕೊಂಡ್ರೆ ನೋಡಿ ಇಲ್ಲಿಂದ ಮೆಟ್ಲೆಕ್ಕದು ಮೇಲೆ ದೇವಸ್ಥಾನದವರೆಗೆ ಹೋಗುತ್ತೆ. ಇಲ್ಲಾಂದರೆ ಗಾಡಿಗಳಲ್ಲಿ ಎಲ್ಲ ಇವಾಗ ಜಾಸ್ತಿ ರೋಡ್ ಮಾಡಿದ್ದಾರೆ, ಮುಂಚೆ ಮಾಡಿರಲಿಲ್ಲ, ಇವಾಗ ರೋಡ್ ಎಲ್ಲ ಮಾಡಿದ್ದಾರೆ. ಗಾಡಿಯಲ್ಲಿ ಹೋಗ್ಬೇಕಂದ್ರೆ ಈ ಥರ ಹೋಗೋದು, ಡೈರೆಕ್ಟ್ ಮೇಲ್ಗೇನೆ ಎಂಟ್ರಿ ಇರುತ್ತೆ. ಗೋಲ್ಡ್ ನೋಡಿ ಬಾಬು, ನೋಡಿಲಿ ಶಾರಿ ಪಾಪು, ಫೈನಲಿ ಬೆಟ್ಟದ ಮೇಲೆ ರೀಚ್ ಆದ್ರಿ ಫ್ರೆಂಡ್ಸ್. ಇವಾಗ ನೀವು ನೋಡ್ತಿರ್ಬೋದು ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ. ಒಂದು ಸತಿ ಬಿಸಿಲಿದ್ರೆ ಒಂದು ಸತಿ ಫುಲ್ಲು ಮೋಡ ಇರುತ್ತೆ. ಸೊ ವ್ಯೂ ತುಂಬ ಚೆನ್ನಾಗಿತ್ತು. ನೋಡಿ ಪುಟ್ಟು ಬಾ. ಇದೇ ನಮ್ಮ ಮನೆ ದೇವಸ್ಥಾನ, ಶ್ರೀ ಭೈರೇಶ್ವರ ಸ್ವಾಮಿ. ದೇವಸ್ಥಾನದಲ್ಲಿ ವಿಡಿಯೋ ಮಾಡ್ಬೋದೋ ಏನೋ ಗೊತ್ತಿಲ್ಲ, ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸಂಜೆಯವ್ರು ಶಾರೂನ್ ಕರ್ಕೊಂಡು ಹೋಗ್ತಿದ್ದಾರೆ. ವಿಶು ನನ್ನ ಜೊತೆ ಬರ್ತಿದ್ದಾಳೆ. ವಿಶು ಬಾ, ಬಿಟ್ಬಾರ್ದು. ಪಿಳ್ಳಿ ಪಾಪು ಬಾ. ದೇವಸ್ಥಾನದಲ್ಲಿ ಇವತ್ತು ಪ್ರಸಾದ ಎಲ್ಲ ಬಡಿಸ್ತಿದ್ರು. ಸ್ವತಃ ಐನೋರೇ ಬಡಿಸ್ತಾಯಿದ್ರು. ನಾವು ಹೋಗಿದ್ದು ನಮಗೂ ಪ್ರಸಾದ ಸಿಕ್ತು. ಇವಾಗ ಟೊಮೆಟೊ ಬಾತ್ ಹಾಕಿದ್ದಾರೆ ಮತ್ತು ಅನ್ನ ರಸ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ದೇವಸ್ಥಾನಕ್ಕೆ ಬಂದಿದ್ದು ವ್ಲಾಗ್ ಈ ಥರ ಇತ್ತು. ಮತ್ತು ದೇವಸ್ಥಾನಕ್ಕೆ ಬಂದ ತಕ್ಷಣವೇ ಒಂಥರ ಏನೋ ಎನ್ವಿರಾನ್ಮೆಂಟು ಇದೆಲ್ಲ ನೋಡೋದು ತುಂಬ ಪ್ರಶಾಂತವಾಗಿದೆ. ಆ್ಯಂಡ್ ತುಂಬ ಮೇಲಿರೋದ್ರಿಂದ ಗಾಳಿ ಕೂಡ ತುಂಬ ಚೆನ್ನಾಗಿದೆ. ಸೊ ಈ ವಾತಾವರಣದಲ್ಲಿ ಇಲ್ಲೇ ಇರೋಣ ಅಂತ ಅನಿಸೋ ಅಷ್ಟು ಫೀಲ್ ಆಗುತ್ತೆ. ಮತ್ತು ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಮತ್ತು ಇವತ್ತೇನು ನಮ್ಮ ಲಕ್ಕಿ ಅನಿಸುತ್ತೆ, ಇವತ್ತು ಪ್ರಸಾದ ಎಲ್ಲ ಕೊಡ್ತಿದ್ರು. ನಾನು ಇಷ್ಟು ವರ್ಷ ಎಸತಿ ಬಂದೀನಿ ಇಷ್ಟು ವರ್ಷದಲ್ಲಿ, ಆದರೆ ಯಾವತ್ತೂ ಪ್ರಸಾದ ಎಲ್ಲ ಕೊಟ್ಟಿರಲಿಲ್ಲ. ಆದರೆ ಇವತ್ತು ಲಕ್ಕಿ ಅನಿಸುತ್ತೆ, ಇವತ್ತು ಪ್ರಸಾದ ಇತ್ತು. ಇವಾಗ ಇಲ್ಲೇ ದೇವಸ್ಥಾನದಲ್ಲಿ ಇದ್ದೀವಿ. ನೆಕ್ಸ್ಟ್ ಮನೆಗೆ ಹೊರಡು. ದೇವಸ್ಥಾನ ಹೆಂಗಿತ್ತು? ದಿನಾಗ್ಲೂ ಬರ್ತೀವಿ. ಸತಿ ನಮ್ಮ ತಾತ ಊರಿಗೆ ಹೋಗಿದ್ವಿ, ಅವಾಗ ಬಂದಿದ್ವಿ. ನೋಡಿ ಫ್ರೆಂಡ್ಸ್, ನಾನು ಹೆಂಗೆ ಮಾತಾಡ್ತೀನಿ ಅದನ್ನ ಇಮಿಡಿಯೇಟ್ ಮಾಡ್ತಾ ಇರೋದು ಅವಳು. ಅವಾಗ ನಾವು ಪ್ರಸಾದ ಕೊಡ್ತಿರಿಲ್ಲ, ಎಷ್ಟೊಂದು ಸತಿ ಬಂದಿದ್ದೀರಿ, ಆದರೆ ಪ್ರಸಾದ ಕೊಡ್ತಿಲ್ಲ. ಸಾಕು, ನಾನು ಹೇಳಿದ್ದೀನಿ. ಸಂಜೆಯವ್ರು ಫೋನ್ ಬಂದಿತ್ತು ಅಂತ ಮಾತಾಡ್ತಿದ್ರು. ಅಷ್ಟನ್ನ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ರಿ. ಹಾಗೆ ಕೆಳಗಡೆ ಹೋಗಿ ಕಡಲೆಪುರಿ ಎಲ್ಲ ತೊಗೊಂಡು, ಮತ್ತು ವಿಶು ಆಟ ಸಾಮಾನು ಎಲ್ಲ ನೋಡ್ತಿದ್ಲು ನಂಗೆ ಬೇಕು ಅಂತ. ಎಲ್ಲ ತೊಗೊಂಡು ನಾವು ಮನೆಗೆ ಹೊರಡ್ತೀವಿ. ಮನೆಗೆ ಹೊರಡ್ಬೇಕಾದ್ರೆ ಆವಾಗ ಲೈಟಾಗೆ ಡ್ರಿಸ್ಲಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಒಂದೊಂದೇ ಹನಿ ಆಗ್ತಾಯಿತ್ತು. ನನಗಂತೂ ತುಂಬ ಇಷ್ಟ ಆ ಥರ ಇದ್ದಾಗ. ಕ್ಲೈಮೇಟ್ ಹಂಗಿದ್ದಾಗ ಸಖತ್ತಾಗಿರುತ್ತೆ. ನಾನು ಶಾರು ಎಲ್ಲ ಫುಲ್ ಎಂಜಾಯ್ ಮಾಡ್ತಿದ್ರಿ. ಅದೊಂದೊಂದೇ ಹನಿ ಬೀಳ್ತಾಯಿತ್ತು. ಮತ್ತು ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಸರಿ, ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ.